Mother
ಕುಂಬಳಕಾಯಿ ಕುಂಬಳಕಾಯಿ ಚೀಲ ಚೀಲ ನೋಡ್ರಿ ಚೀಲ ಚೀಲ ತೋರ್ ಹೋಗಿ ಕಟ್ ಕೆಳಗೀಗ ಚೀಲ त्र्यंबा भवानी माता की जय त्र्यंबा भवानी माता की जय ऐ राजा उदय सदानंदीचे उदय जय ಬಂದವರು ತಾವುದಾರ ತಾಯಿ ಹೋ ಅಂದ ಎಲ್ಲ ಸಂಗೀತಗಾರ ಶಿರೋಮಣಿ ಇವರು ಬಂದವರು ದಾರರೋ ದಾರಿಲೋ ಒಂದ್ ಹೇಳಿ ವಿಚಾರ ಮಾಡಿದ್ರೆ ವಿಚಾರ ಆಗಲಾರದು ಏನ್ ಮಾಡ್ಬೇಕಲ್ಲ ಸಂಗೀತಗಾರ ಶಿರೋಮಣಿ ಎಲೈ ದೊಡ್ಡ ಸಾರಥಿ ಅವರು ದೊಡ್ಡ ದೇವರಂತೆ ಕಾಣುವರು ಶಾಬ ಮತ್ತೊಂದು ಯಾಳದಲ್ಲಿ ಬೃದಲಾಗಿ ಮಾತಾಡಿಸುವಂತನಾಗಲೇ ಸುಂದರ ಸಾರಥಿ ಬಂದವರು ತಾವುದಾರ ತಾಯಿ ಹೋ ಅಂದ ಎಲೈ ಚತುರ ಮಾನವ ಪೃಥ್ವಿ ಆಪ ತೇಜ ವಾಯು ಶಾಪ ಆಕಾಶವೆಂಬ ಪಂಚ ಮಹಾಭೂತಗಳ ಆಧಾರ ರೂಪವಾಗಿರುವ ಈ ಜಗತ್ತಿನಲ್ಲಿ ಮಾಯಾರಂಜಿತವಾಗಿ ಶಾಪ ಮುತ್ತು ರತ್ನ ಮಾಣಿಕ್ಯ ಪ್ರಜ್ವಲಿಸುವ ಜರಿದ ಪಿತಾಂಬರನ್ನು ಒಟ್ಟು ಇರುವಂತಿಗಿ ಸೇವಂತಿಗಿ ಬಕ್ಕುಳಕೆದವರಿಗೆ ನಾಗ ಸಂಪಿಗಿ ಚಂಪಕ ಪಾರಿಜಾತ ಪುಷ್ಪಾದ್ಯಗಳ ಗಣದಂಡಿಯನ್ನು ಹುಟ್ಟು ಶೃಂಗಾರದಿಂದ ಶೋಭಿತಳಾಗಿ ಕರ ಚಕ್ರ ಗದಾ ತ್ರಿಶೂಲ ಖಡ್ಗ ಮುಂತಾದ ಆಯುಧಗಳು ಹಿಡಿದು ಅಡಿ ಮುಂದಕ್ಕೆ ಇಟ್ಟರೆ ಈ ಪೃಥ್ವಿಯಲ್ಲಿರುವ ಅಮರಗಣಾಧೀಶ್ವರರು ನಿತ್ಯ ನೈಮಿತ್ಯವಾಗಿ ನನ್ನ ಸ್ತುತಿಯನ್ನು ಮಾಡುವರು. ಇದು ಅಲ್ಲದೆ ಸತ್ಯಕ್ಕೆ ಕಾಪಾಡಿ ಅಸತ್ಯಕ್ಕೆ ಬಿಸಾಡಿ ಸಂವರಿಸಿ ಶ್ರೇಷ್ಠರನ್ನು ಪರಿಪಾಲಿಸುವಂತ ಈ ಆದಿಶಕ್ತಿಗೆ ಬಂದವರು ದಾರೆಂದು ಕೇಳುವ ನೀನು ದಾರು ನರ ಶಿರೋಮಣಿ ವಜ್ರದ ಖಣಿ. ಓಹೋ ತಾಯಿ ನಾರುದಾರಂದರೆ ಒಂದು ಗೋಧಿ ಕಾಳವನ್ನು ತಂದು 9 ಗಿರ್ನಾಗವನ್ನು ಬೀಸಿ 360 ಹೋಳಿಗೆಯನ್ನು ಮಾಡಿಸಿ ಊರುಂಡು ಕೇರುಂಡು ಉಳಿದೆಲ್ಲ ಅಂಟದ ಮೇಲೆ ಇಟ್ಟಿದನು. 8 ಎತ್ತು ಕಟ್ಟಿದನು.
ಅಂಟು ವಜ್ಜಾಗಿ ಹೋಳಿಗೆ ಬಿದ್ದು 8 ಸತ್ತು. ಆ, ಈಗ ನಾನು ಥೊಂಟನಾಗಿ ತಿರುಗಾದ್ರು ನೋಡಿ ಬಿಜಾಪುರದವ್ರು ತೊಗಣಿಗೆ ಮುಗ್ದಾನ ಹಾಕಿ ನೋಡಕ್ ಹೊಂಟಿದ್ರು. ನಮ್ಮೂರು ಸನಿ ಬರಾರ್ದಾಗ ಹಲ್ಲು ಉಚ್ಚಿ ಒಯ್ದು ಹಳ್ಳ ತಡಿಸಿತ್ತು. ಎಂತ ಕೀರ್ತಿ ಮಾಡ್ಕೊಂಡು ಬಂದಂತ ನನಗಾದ್ರೂ ಉಡಂಟಪ್ಪ ಸಾರಥ್ಯನವರು ತಾವುದಾರ ತಾಯಿ ಪುಣ್ಯದೇವಿ. ಎಲೈ ಸಾರಥಿ, ಹಾ ನಾನು ದಾರೆಂದರೆ ಚಾಪ ಶ್ರೀಮಂತ ಬುರ್ಜ ಬ್ರಹ್ಮಾಂಡ ನೌಖಾಂಡ ಶಿಖರದಲ್ಲಿ ಹಾ ಅಗಣಿತ ಆದರ್ಶ ಮಣಿಯೆಂದು ಅಲಂಕೃತವಾಗಿ ಶೋಭಿಸುವ ಚಾಪ ಈ ಸಿಂಹಾಸನ ಪೀಠದೊಳು ಕುಳಿತು ಹಾ ನಿತ್ಯ ಗಜಾನನ ನಂದೇಶ್ವರ ಭೃಂಗೇಶ್ವರ ಚಾಪ 178 ಗಣಾಧೀಶ್ವರರು 178 ಮುನಿಗಳು ಹಾ 90 ಕೋಟಿ ಋಷಿಗಳು ಚಾಪ ಅಲ್ಲದೆ ಮೋಕ್ಷದಾಯಕರು ಮೋಕ್ಷ ನಾಯಕರು ಹಾ ಬ್ರಹ್ಮ ವಿಷ್ಣು ರುದ್ರಾದಿಗಳು ಕೂಡಿ ಚಾಪ ನಿತ್ಯ ಕೈಲಾಸದಲ್ಲಿ ಪೂಜೆಯನ್ನಗೈವರು ಹಾ ಅಂತ ಪರಮಾತ್ಮನ ಅರ್ಧಾಂಗಿಗಳಾದ ಆದಿಶಕ್ತಿ ಅವತಾರಿಯು ನಾನು. ಚಾಪ ಇದು ಅಲ್ಲದೆ ನನ್ನ ನಾಮದ ವಿಸ್ತಾರವನ್ನು ಹೇಳುತ್ತೇನೆ ಕೇಳು. ಹಾ ವಲಯ ಸಾರಥಿ, ತಾಯಿ ನಿತ್ಯ ನಿರಂಜಳೆ, ನಿತ್ಯ ನಿರಾಳೆ, ನಿತ್ಯ ಶಾರದೆ, ನಿತ್ಯ ಕಾಂತಿನಿ, ಚಾಪ ಮಾಂಕಾಳಿ, ಗಿರಿಜಾಯಣಿ, ಗಿರಿಜ ಕಲ್ಯಾಣಿ, ಹಾ ಓಂಕಾರಿಣಿ, ಓಂಕಾರ ಸ್ವರೂಪಿಣಿ, ಚಾಪ ರುದ್ರಾಯಣಿ, ರುದ್ರ ಅವತಾರಿಣಿ, ಹಾ ಮುಕ್ತಿಗೆ ಮಾರ್ಗಳೆ, ನಿರ್ಮಲ ಶಾರದೆ, ಚಾಪ ಶಿವಕಾಂತಿ ಧರುಣಿ, ಧರ್ಮಗತ್ತಿ ಸಾವಿತ್ರಿ, ಗೋವಿತ್ರಿ, ಹಾ ನಿರಂಜನ ಸರ್ವ ಮಂಗಳೆ, ಚಾಪ ವಲಯ ಸಾರಥಿ, ತಾಯಿ ಸಚ್ಚಿದಾನಂದ ಸ್ವರೂಪ ದಾಯಕಳೆ, ಹಾ ಚಂಡಿ, ಚಾಮುಂಡಿ, ಚಂಡೇಶ್ವರಿ, ಚತುರ್ಭವಾನಿ, ಮಹೇಶ್ವರಿ, ಚಾಪ ಜಗನ್ಮಾತೆ, ಜಗತ್ ಕಲ್ಯಾಣಿ, ಹಾ ಮಧುಮತಿ, ಸುಮತಿ, ಪಾರ್ವತಿ, ವಹವ ಹೇಮಾವತಿ, ಪದ್ಮಾವತಿ ಎಂಬ ಚಾಪ ಅನೇಕ ನಾಮಗಳಿಂದ ಶೋಭಿಸುವ ಹಾ ಈ ಪ್ರಚಂಡ ಸಿಂಹಾಸನ ಆರೂಢಳಾಗಿ ಚಾಪ ಸಾಕ್ಷಾತ್ ತುಳಜಾಪುರ ಅಂಬಾ ಭವಾನಿ ಮಾದೇವಿ ಎಂದು ನನ್ನ ನಾಮವು ಕೇಳುವಂತವನಾಗು. ಸೇವಕ ಸದಾ ಭಾವಕ. ಪ್ರೇಮ ಭವನ್ ಮಾತಾ ಕಿ ಜೈ, ಪ್ರೇಮ ಭವನ್ ಮಾತಾ ಕಿ ಜೈ. ಹೇ ರಾಜ ಉದಯ ಆನಂದಿಸ ಉದಯ. ಪ್ರೇಮ ಭವನ್ ತಾಯಾದ್ರ ಬಳಿ ಸಜ್ಜವಾಯ್ತು. ನಿಮ್ಮ ದೇವಲೋಕವನ್ನು ಬಿಟ್ಟು ಈ ರಾಜಮಂದಿರಕ್ಕೆ ಬಂದ ಕಾರ್ಯನ ತಾಯಿ ಪುಣ್ಯದೇವಿ. ಜಲೈ ಸಾರಥಿ, ಹಾ ನಾನು ಈ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನೆಂದರೆ ಚಾಪ ಇಂದಿನ ದಿವಸದಲ್ಲಿ ನಾನು ಕೈಲಾಸ ಮಂದಿರದೊಳು ಇರುವ ಕಾಲದಲ್ಲಿ ಹಾ ಧರ್ಮ ಪತ್ನಿಗಳಾದ ದೇವೇಂದ್ರ ಸತಿ ಸಚಿದೇವಿಯು ಚಾಪ ಅವು ಸಂತಾಪದಿಂದ ಎನ್ನ ಸ್ತುತಿಯನ್ನು ಮಾಡಿದಕ್ಕೆ ಹಾ ಅವಳ ಭಕ್ತಿಗೆ ಮೆಚ್ಚಿ ಭಕ್ತರ ಅರ್ಥ ಪುಂಜಿತಳಾಗಿ ಚಾಪ ನನ್ನ ಭಕ್ತರನ್ನು ಬಾಧೆಪಡಿಸುವ ಆ ಧೂಳ ದಾನವರನ್ನು ನನ್ನ ಖಡ್ಗಕ್ಕೆ ಹಾ ದೇವತೆಗಳಿಗೆ ಬಂದ ದುರಿತ ಸಂಕಷ್ಟವನ್ನು ದೂರ ಮಾಡುವನು ಸಾರಥಿ, ಅತಿ ಜಾಗೃತಿ. ಬಂದ್ರೆ ಸಹಜವಾಯ್ತು ನಮ್ಗಳಾತನ ಏನ್ರಿ ತಾಯಿ. ಜೈ ಸಾರಥಿ, ಹಾ ಆ ಧೂಳರು ದೇವೇಂದ್ರನನ್ನು ಸಾಕುತ್ತಿದ್ದ ಮೂಲಕವಾಗಿ ಶಾಪ ಸ್ವರ್ಗ ನಿವಾಸಿಗಳಾದ ಇಂದ್ರಾದಿ ದೇವತೆಗಳ ಮೇಲೆ ದೈತ್ಯರ ದಾಳಿ ಎಂದರೆ ಸಲ್ಲದು. ಹಾ ಹಿಂದಕ್ಕೆ ಮದಾಂಧ ಮಹಿಷಾಸುರನು ದೇವತೆಗಳಿಗೆ ಕಾಡಿದ ಮೂಲಕವಾಗಿ ಶಾಪ ಆ ಕಾಲಕ್ಕೆ ನಾನು ಮಹೇಶ್ವರಿ ಅವತಾರವನ್ನು ತಾಳಿ ಹಾ ಆ ದುರುಳರನ್ನು ಸಂಹಾರ ಮಾಡಿದ್ದೇನೆ. ಶಾಪ ಅದರಂತೆ ಈ ಕಾಲಕ್ಕೆ ನಾನು ಕಾಲಭೈರವಿ ಅವತಾರವನ್ನು ತಾಳಿ ವಹವ ಆ ದುರುಳ ಮತಾಂಧ್ರ ಕರಶಿರಗಳನ್ನು ಕಡಿದು ಹಾ ಅವರ ಕೊಂಡ ಮಾಲೆಯನ್ನು ಕೊಳಲಿ ಧರಿಸಿಕೊಳ್ಳುವನು. ಶಾಪ ದೇವತೆಗಳಿಗೆ ಬಂದ ದುರಿತ ಸಂಕಷ್ಟವನ್ನು ಪಾರ ಮಾಡುವನು. ಹಾ ಲೈ ಸಾರಥಿ, ತಾಯಿ ಚಂದ್ರ ಸಚಿ ದಾವಲಿರುವರು ನೋಡು ನೋಡು ಇವತ್ತಿನ ದಿನ ವೈರಿಗಳಿಗೆ ಬಲ ಕೇಳು. ಹಾ ಲೈ ಸಾರಥಿ, ತಾಯಿ ನನ್ನ ವಾಹನನಾದ ಸಿಂಹರಾಜನನ್ನು ಬರ ಮಾಡಿಸು ಸಾರಥಿ, ಅತಿ ಜಾಗೃತಿ. ಅತಿ ದೇವರಿಂದ ಕರೆಸ್ತೇವ್ರಿ ತಾಯಿ.
ಬಂದವ್ರು ತಾವುದಾರು ಸ್ವಾಮಿ ಹೋ ಹೋ ಅಂದ ಯಾರ ಸಂಗೀತಗಾರ ಶಿರೋಮಣಿ ಹಾ ಇವ್ರು ಬಂದವ್ರು ದಾರರೋ ದಾರಿ ಇಲ್ಲೋ ಅಯ್ಯವ್ವ ಒಂದ್ ವೇಳೆಯಲ್ಲಿ ವಿಚಾರ ಮಾಡಿದ್ರೆ ವಿಚಾರ ಆಗನಾರದು ಹಾ ಏನ್ ಮಾಡ್ಬೇಕ್ರ ಸಂಗೀತಗಾರ ಶಿರೋಮಣಿ ಎಲೈ ದೊಡ್ಡ ಸಾರಥಿ ಹಾ ಅವರು ದೊಡ್ಡ ಸಿಂಹದಂತೆ ಕಾಣುವರು ಶಾಪ ಮತ್ತೊಮ್ಮೆ ಬಿಡಲಾಕಿ ಮಾತಾಡಿಸುವಂತನಾಗಲೇ ಸುಂದರ ಸಾರಥಿ ಓಹೋ ಕೂಸು ಮೂಲ ಪೋರಿಗೆ ಹಾಸು ಮೂಲ ನೀರಿಗೆ ಮಾಡ ಮೂಲ ಮುಗುಲಿಗೆ ನಗ ಮೂಲ ಬಸವಪ್ಪನ ಹೆಗಲಿಗೆ ಬೆಕ್ಕ ಮೂಲ ಹಾಲಿಗೆ ದೇವ್ರ ಮೂಲ ಜಗಲಿಗೆ ಚಿಪಟಿ ಮೂಲ ಐಗೋಳಿಗೆ ಸುಣ್ಣ ಮೂಲ ಗೋಡಿಗೆ ಮಣ್ಣು ಮೂಲ ಪಂಟಿಗೆ ಕಟ್ಟಿದ ರಂಗಮಂಟಪದಲ್ಲಿ ಸಿಂಗಾರದಿಂದ ಬಂದವರು ತಾವುದಾರ ಪುಂಡ ಹೆಂಡು ವೈರಿ ಪಂಜರದಿಂದ ಈಡೇರಿಸಿ ಬಿಡಿದನು ಸಿಡಿಲಿನಂತ ಗುಡುಗುಡಿಸುವ ಗರ್ಜನಿಗೆ ಶಾಪ ಅಂಜದೆ ಅಳಕದ ನನ್ನನ್ನ ಕೇಳುವ ನೀನುಗಾರ ಸೇವಕ ಪಾರಪಾಲಿಕ ನಮಗಾದ್ರು ಸಾರಥಿ ಸಾರಥಿ ಅನ್ನೋರು ತಾವುದಾರು ಕೋತಿ ಸುಮ್ಮನೆ ಕಿನಿತಿ ಸಾರಥಿ ಹಾ ಕತ್ತ ಕೋಪ ಬಂದವಡ ಭಾಗಿನಿಯನು ಶಾಪ ದ್ರೆ ಸಮುದ್ರ ನೀರವು ಹಸ್ತವಾದ ಎಲೈ ಸಾರಥಿ ಎನ್ನ ಉದ್ದವಾದ ಮಾಲಿನಿಂದ ಭೂಮಿಗೆ ಅಪ್ಪಳಿಸಿದ್ದರೆ ಈ ಸೃಷ್ಟಿ ಹೊಡೆದು ಈ ಭಾಗವಾಯಿತು ತುಂಬಿಸುವ ಮದ್ದಾನೆ ಮಸ್ತಕವನ್ನು ಹಿಡಿದು ಶಾಪ ಈ ಭೂಮಿಗೆ ಎಂದು ತೀರುವ ಸಿಂಹರಾಜ ನಾನೆಂದು ತಿಳಿಯಲ ಸಾರಥಿ ಅತಿ ಓಹೋ ಸಿಂಹ ಮಹಾರಾಜ ಅಂದ್ರೆ ಬಹಳ ಸಹಜವಾಯ್ತು ಕುಂತಂತ ಜನರಿಗೆ ಭಾವಾನಂದ ಆಗಿ ತೋರಿತು ನಿಮ್ಮಿರುವ ರಾಜಬಂಧನ ಬಿಟ್ಟು ನಡೆದಿರುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾರ್ ನೆನಪುಂಡ ಹೆಂಡು ವೈರಿ ಒಳಗ ಸಾರಥಿ ಇರುವ ಸ್ಥಳವನ್ನು ಬೆಟ್ಟು ನೆರೆದಿರೋ ಸುಂದರ ಸಭಾಮಂದಿರಕ್ಕೆ ಬಂದಿರೋ ಕಾರಣ ಏನೆಂದರೆ ಪೂಜಾ ಕೋಟಿ ಪಾಲಕಳಾದ ರತ್ನ ಧ್ವಜವುದು ತಾಳ ಶಾಸ್ತ್ರ ಭುಜಗಳನ್ನು ಮಾಡಿದ್ದಾಳೆ ಶತ ಕೋಟಿ ನಾಮಗಳಿಗೆ ಪ್ರಕಟಿಸುವ ಮಂಗಳತರವಾಗಿ ಶೋಭಿಸುವ ಸುಖ ಶಾಸ್ತ್ರ ಬರೋ ಸಾರಥಿ ಜಾಗೃತಿ ಬಂದ್ರೆ ಸಹಜವಾಯ್ತು ನಮಗಳಾದ್ರ ಏ ಬುದ್ಧಿ ಮೈಕಿನ ಇಲ್ಲ ಇಂದ್ರಕ್ಕೂ ಪಾಲನೆ ಬಂದಿರೋ ಸಂಕಷ್ಟವನ್ನು ಹೇಳುವಂತ ನಾವು ಕುರುಪತಿ ದೇವೇಂದ್ರ ಭೂಪತಿ ಇದರೆಲ್ಲ ನಿಮ್ಮ ತಾವರೆ ಹೇಳುತ್ತೇನೆ
ಹೇ ಚಂದ್ರಶಶಿಗಳಾದ ಮಹಾದೇವಿ ಕೇಳು. ಎನ್ನ ಪೂರ್ವ ಜನ್ಮದ ಕರ್ಮದ ಫಲವು ನಾನೆಂತೂ ಹೇಳಲಿ. ಹಿಂದಕ್ಕೆ ಮಹಿಷಾಸುರನೆಂಬ ಅಧಮನು ಇದೇ ರೀತಿಯಾಗಿ ದಾಳಿಯನ್ನಿಟ್ಟು ನಿಮ್ಮ ದಿವ್ಯ ಪಾದಾಂತಕರಣದಿಂದ ಸಕಲ ಭಾಗ್ಯವಂತನಾಗಿ ಅಂದಿನಿಂದ ಇಂದಿನವರೆಗೂ ಸುಖದಿಂದ ಕಾಲ ಕಳೆಯುವುದರೊಳಗೆ ಆ ಹೇ ಜನನಿ ನಿಷ್ಕರುಣಿಗಳಾದ ನೀಚ ಶುಂಭ ನಿಶುಂಭರೆಂಬ ರಕ್ಕಸರು ಎನ್ನ ಅಮರಾವತಿ ಪಟ್ಟಣವನ್ನು ಸೊರೆಗೈದು ಎಲ್ಲ ಅಧಿಕಾರವು ತಮ್ಮದಾಗಿಸಿಕೊಂಡು ತಮ್ಮ ಮನಸ್ಸಿಗೆ ಬಂದಂತೆ ಮೆರೆಯುವರು. ಎನ್ನ ಮಡದಿಯರಾದ ಸಚಿ ಮತ್ತು ರಂಭಾದಿಗಳ ಮಾನ ಭಂಗ ಮಾಡಿ ಅತಿ ಕಷ್ಟವನ್ನುಂಟು ಮಾಡಿದರು. ಹೇ ಅಮ್ಮ ಜನನಿ, ಇದು ಎಂಥ ಅಪಘಾತವು, ಇದು ಎಂತಹ ದುರ್ಭಾಗ್ಯವು ಎನಗೆ ಬಂದು ಒದಗಿತು. ಹೇ ದೀನ ದಯಾಳು ಭಕ್ತರ ನಿಧಿಯೇ, ಆ ಕಳ್ಳರನ್ನು ಛೇದಿಸಿ ನಮ್ಮನ್ನು ಪರಿಪಾಲಿಸುವ ಮಾತೆ ನಂದಾಗಣಿಯಾದ ಸುರಪತಿ ಕೇಳು.
ನೀನೇನು ಭಯಗೊಳ್ಳಬೇಡ. ಹಾ ಆ ಕಡು ದುಷ್ಟರಾದ ಶುಂಭ ನಿಶುಂಭರೆಂಬ ನನ್ನ ಖಡ್ಗದಿಂದ ಕತ್ತರಿಸಿ ಹಾ ನಿಮಗೆ ಅತಿ ಆನಂದ ಉಂಟು ಮಾಡುವೆನು. ಹಾ ನಿನ್ನ ಮನದೊಳಗಿನ ಚಿಂತೆಯನ್ನು ಬಿಟ್ಟು ಬಿಡು ಇಂದ್ರ, ಸಕಲ ಗುಣ ಸಾಂದ್ರ. ಹೇ ಬ್ರಹ್ಮದೇವನ ಪಡೆದ ಮಾತೆ ಕೇಳು. ಆ ಆ ಅಷ್ಟ ದಿಕ್ಕಪಾಲಿಕರನ್ನು ಅವರ ಪಟ್ಟಣವನ್ನು ಬಿಟ್ಟು ಓಡಿಸಿ ಆ ಅವರನ್ನು ಅತಿ ಕಷ್ಟವನ್ನುಂಟು ಮಾಡಿದರೆ ಪಟ್ಟಣದ ಮರ್ಯಾದೆಯನ್ನು ಪರಿಪರಿಯಿಂದ ಗೋಳಾಡಿಸುವರು. ಆ ಆ ಕೊಲ್ಲದ ದೈತ್ಯರ ಶಿರವನ್ನು ಹರಿದು ಆ ಈ ನಿಮ್ಮ ಸಂಭ್ರಮದ ಶರಾಯುಧದಿಂದ ಅವರ ರುಂಡಗಳನ್ನು ಕತ್ತರಿಸಿ ಆ ನಮ್ಮ ಸ್ಥಳಾಂತರಕ್ಕೆ ಅಪ್ಪಣೆಯನ್ನು ಕೊಟ್ಟು ರಕ್ಷಿಸುವ ಮಾತೆ. ಏ ದೇವೇಂದ್ರ ಭೂಪಾಲನೆ, ನೀನು ಹಲವಿ ಹಂಬಲಿಸದೆ ನಿನ್ನ ಮನದೊಳಗಿನ ಚಿಂತೆಯನ್ನು ಬಿಟ್ಟು ಬಿಡು. ಏ ಇಂದ್ರ ರಾಜ, ಕಾಲಕರ್ಮದ ವಿಚಾರವನ್ನು ಮಾಡಿದರು. ಯಾಕಂದರೆ ಹಣಿಬರ ಕಥೆಯು ಹರಿಹರ ಬ್ರಹ್ಮಾದಿಗಳಿಗೂ ತಿಳಿಯಗುಡಿದೆಂಬ ಭವಿಷ್ಯ ಕಥೆಯು ಸುಳ್ಳಲ್ಲ. ಬಾರದು ಬಪ್ಪದು ಬಪ್ಪದು ತಪ್ಪದು ಎಂಬ ಯುಕ್ತಿಗೆ ದೇವತೆಗಳು ಸದಾ ಸಿದ್ಧರಾಗಿರಬೇಕು. ಸತ್ಯಕ್ಕೆ ಶಿವನು ಮರಿಲಾರವನು. ನಿಮಗೆ ಪಟ್ಟ ಸಂಕಷ್ಟದ ಫಲವನ್ನು ನಾನು ಆ ದೈತ್ಯರಿಗೆ ತೋರಿಸಿಕೊಡುವೆನು. ಅವರ ಸತ್ಯರಿದ ಶರೀರವಂತೂ ಕಾಳ ಕುಡಿಯುವಂತೆ ಕಡಿದು 10 ನಾಯಿಗಳಿಗೆ ಹಂಚಿಬಿಡುವನು. ನಿಮಗೆ ಶ್ರೇಷ್ಠವಾದ ಸುಖ ಸಾಮ್ರಾಜ್ಯವನ್ನು ಉಂಟು ಮಾಡಿಕೊಡುವೆನು. ಭೂಪತಿ ದೇವೇಂದ್ರ ಭೂಪತಿ. ಹೇ ಅಮ್ಮ ಗಿರಿಜೇಶ್ವರಿ, ನಿಮ್ಮ ದಿವ್ಯ ಅಂತಃಕರಣದಿಂದ ನಮಗೆ ಬಂದಂತ ಅನುಸೂಚಿತವಾದ ಕಷ್ಟವನ್ನು ದೂರ ಮಾಡಿ ಸಕಲ ದೇವತೆಗಳನ್ನು ಅಷ್ಟ ದಿಕ್ಕ ಪಾಲಿಕರನ್ನು ಆನಂದ ಸಾಗರದಲ್ಲಿ ಮುಳುಗಿಸುವ ಭಾರವು ನಿನ್ನದಲ್ಲದೆ ಅನ್ಯಥಾ ಇಲ್ಲ. ಹೇ ಅಮ್ಮ ತಾಯಿ, ಆ ಶುಂಭನೆ ಶುಂಭರೆಂಬ ರಕ್ಕಸರ ಪೀಡಿಯನ್ನು ಉಳಿಯದಂತೆ ಮಾಡಿ ಅವರ ಶಿರವನ್ನು ಚಂಡಾಡಿ ನಮ್ಮನ್ನು ಆನಂದಗೊಳಿಸಮ್ಮ ಜನನಿ. ಏ ಅಮ್ಮ ಮಾತೆ, ಇದರಲ್ಲದ ಮತ್ತ ಹೇಳ್ತೀನಿ ಕೇಳುವಂತವಳಾಗು. ಏನಿರುವುದು ಚೆನ್ನಾಗಿ ಹೇಳುವಂತವಳ. ಆ